ವರ್ತೂರು ಪ್ರಕಾಶ್ ಅವರು ಆ ಕನಕ ಜಯಂತಿ ಬೆಂಗಳೂರಿನಲ್ಲಿ ಅವರ ಸಮಾಜದ ಒಂದು ಕಟ್ಟಡ ಕಟ್ಟುವ ಸಮಾರಂಭದಲ್ಲಿ ಮಾತಾಡಿರೋ ವಿಚಾರವಾಗಿ ಕೆಲವರು ನಮ್ಮ ಸಮಾಜದ ಒಕ್ಕಲಿಗರು ಇಲ್ಲದ ಸಲದ ಆರೋಪಗಳು ವರ್ತೂರು ಪ್ರಕಾಶ್ ಅವರು ಮಾಡ್ತಾವೆ. ಏನು ಹೇಳಿದರು ವರ್ತೂರು ಪ್ರಕಾಶ್ ಅವರು? 100 ದೇವೇಗೌಡರನ್ನು ಹಾಕಿದರೆ ಒಬ್ಬ ಸಿದ್ದರಾಮಯ್ಯ ಅಷ್ಟು ಬುದ್ಧಿವಂತರು ಅಂತ ಹೇಳೋರು. ಅದು ಲೋಕಾಭಿ ಮಾತಾಡೋವಾಗ ಮಾತಾಡಿರ್ತಾರೆ ಅಷ್ಟೇ ಹೊರತು ಒಕ್ಕಲಿಗರ ಸಮಾಜದ ಬೈದಿರೋದಾಗಲಿ, ದೇವೇಗೌಡರನ್ನು ಬೈದಿರೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಇಲ್ಲ. ಸಿದ್ದರಾಮಯ್ಯ ಬುದ್ಧಿವಂತರು ಅಲ್ಲ ಅಂತ ಅನ್ನಂಗಿದ್ರೆ 100 ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಜನತಾದಳ ದೇವೇಗೌಡರ ಕರಡಿನವರು ಸಿದ್ದರಾಮಯ್ಯನವರು ಬೆಳೆದು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಘಟಾನುಘಟಿಗಳು ಅವರನ್ನೆಲ್ಲರೂ ಪಕ್ಕಕ್ಕೆ ಸರಿಸಿ ತಾನೇ ಮುಖ್ಯಮಂತ್ರಿ ಆದ. 2ನೇ ಟರ್ಮು ದೇವರಾಜ ಅರಸು ಬಿಟ್ಟ ಮೇಲೆ ಯಾರು ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆಗಿರೋದು ಇಲ್ಲ. ಈರಪ್ಪ ಮೊಯ್ಲಿ 1-2 ವರ್ಷ, ವೀರೇಂದ್ರ ಪಾಟೀಲ್ 1 ವರ್ಷ, ಬಂಗಾರಪ್ಪ 1-2 ವರ್ಷ ಎಲ್ಲ ಹಂಚ್ಕೊಂಡಿರೋದು. ಸತತವಾಗಿ 5 ವರ್ಷ ವಿರೋಧ ಪಕ್ಷಕ್ಕೆ ನಾಯಕನಾಗಿದ್ದು, 5 ವರ್ಷ ಮುಖ್ಯಮಂತ್ರಿ ಆಗಿದ್ದು, ತಿರುಗಿ ಸೆಕೆಂಡ್ನೊಳಗೆ ಈಗ 2.5 ವರ್ಷ ಪೂರೈಸಿದ್ದಾರೆ. ಇನ್ನೂ 2.5 ವರ್ಷ ಪೂರೈಸ್ತಾರೆ. 10 ವರ್ಷ ಅವಧಿ ಅವರೇ ಇರ್ತಾರೆ. ಬುದ್ಧಿವಂತರ ಅವಧಿನೂ ಇದ್ದರೆ ಅವರು ಈ ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗ್ತಾರೆ. ಆ ಒಂದು ದೇವೇಗೌಡರಿಗಿಂತ ಹೆಚ್ಚಿಗೆ ನಮಗೆ ಬುದ್ಧಿ ಐತೆ ಅಂತ ಹೊಂದಿರ್ಬೋದು. ಆದರೆ ನಮ್ಮ ಜಾತಿ ನಡೆದೇನೋ ಬಂದಿದ್ದು. ಇವತ್ತೂ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರು 50ರಿಂದ 60% ಒಕ್ಕಲಿಗರು ವರ್ತೂರು ಪ್ರಕಾಶ್ ಅವರು ಕಳೆದಿದ್ದಾರೆ. ಕೆಲವರು ಈ ಜನತಾದಳದೊಳಗೆ ಇದ್ದುಕೊಂಡು ಒಂದು ಬೆರಳಿಕೆ ಮಾತ್ರ, ಜನತಾದಳದಂದ್ರೆ ಪೂರ್ಣ ಜನತಾದಳದಲ್ಲ, ಬೆರಳಿಕೆ ಮಾತ್ರ ಒಂದು 5-6 ಜನ ಒಂದು ಕೂಟ ದುಡ್ಡು ಮಾಡ್ಕೊಂಡವ್ರೆ, ಸಮಾಜನ ಎತ್ಕಟ್ಟವ್ರು, ಹಂಗಂದ್ಬಿಟ್ಟಂತೆ ಹಿಂಗಂದ್ಬಿಟ್ಟಂತೆ ಅನ್ನೋ ಒಂದು ಪ್ರಚೋದನೆ ನಮ್ಮ ಸಮಾಜಕ್ಕೆ 4-5 ಜನ ಆ ಏನು ಪ್ರಚೋದನೆ ಕೊಡ್ತಾವ ಅವ್ರ ಮಾತು ಕಿವಿಕೊಡದೆ ವರ್ತೂರು ಪ್ರಕಾಶ್ ಅವ್ರಿಗೆ ನಾವು ಬೆಂಗಾಲಾಗಿ ನಿಲ್ಲಬೇಕು, ಅವ್ರ ಕಾರ್ಯವೈಖರಿಗಳನ್ನ ನಾವು ಮೆಚ್ಕೊಂಡಿದ್ದೀವಿ. ಪಕ್ಷೇತರ ಅಭ್ಯರ್ಥಿಯಾಗಿ 2 ಸಾರಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾದರು. ಯಾವುದೇ ಊರಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳೇ ಇವತ್ತು ನಡೀತಾ ಇರೋದು. ಇವತ್ತು ಜನ ಊರುಗಳೊಳಗೆ ವರ್ತೂರು ಪ್ರಕಾಶ್ ಅವರ ಹೆಸರೇ ಹೇಳ್ತಾರೆ. ಆದರೆ NDA ಈಗ ಜನತಾದಳ ಮತ್ತು BJP ಒಂದಾದ ಮೇಲೆ NDA ಭಾಗವಾಗಿ ಜನತಾದಳದಿಂದ CMR ಶ್ರೀನಾಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ರು, BJPಯಿಂದ ವರ್ತೂರು ಪ್ರಕಾಶ್ ಅವರು ಕೊಟ್ಟಿದ್ರು. ಕಾರಣಾಂತರಗಳಿಂದ ಏನೇನಾಯ್ತು, ಹೆಂಗಾಯ್ತು ಅನ್ನೋದು ನಿಮಗೂ ಗೊತ್ತಾಯ್ತು. ವರ್ತೂರು ಪ್ರಕಾಶ್ ಅವರು ಸೋತರು, ಈ ಕಡೆ CMR ಶ್ರೀನಾಥ್ ಅವರು ಸೋತರು. ನಾಳೆ NDA ಸೀಟ್ಗಳ ಹಂಚಿಕೆ ಆಗುವಾಗ BJPಗೆ ಇಲ್ಲಿ ಸೀಟ್ ಕೊಟ್ಟರೆ ವರ್ತೂರು ಪ್ರಕಾಶ್ ಅವರಿಗೆ 100 ಸೀಟ್ ಕೊಡ್ತಾರೆ. ಅದರೊಳಗೆ ಏನು ಅನುಮಾನ ಬೇಡ. ಇಲ್ಲ ಹಂಗೇನಾರ ಆಗಿ NDAದಲ್ಲಿ ಜನತಾದಳಕ್ಕೆ ಸೀಟ್ ಕೊಟ್ಟರೆ CMR ಶ್ರೀನಾಥ್ ಕೊಡ್ತಾರೆ. ಆವಾಗ ನಾವು ಎಲ್ಲ ಸೇರಿ ಬೆಂಗಾವಲಾಗ CMR ಶ್ರೀನಾಥ್ ಪರವಾಗಿ
ಅದರೊಳಗೆ ಎರಡು ಮಾತಿಲ್ಲ. ಈ ಪ್ರಚೋದನೆ ಮಾತುಗಳು ಬಿಡಬೇಕು, ನಮ್ಮವರು ಒಕ್ಕಲಿಗ ಸಮಾಜನ ಪಕ್ಕದಾರಿಗೆ ಎಳಿಬಾರದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾ ಸುದ್ದಿಗೋಷ್ಠಿ ಮಾತಾಡೋದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮಕ್ಕಳು ಒಕ್ಕಲಿಗ ಸಮಾಜದಲ್ಲೇ, ಬೇರೆ ಸಮಾಜದಲ್ಲೇ ಯಾರೂ ಇಲ್ಲ. ಆಮೇಲೆ ಇನ್ನೊಂದು ಮಾತಾಡಿದ್ದಾರೆ, ಬಿಜೆಪಿನಲ್ಲಿ ನಾನು ಅಷ್ಟಕ್ಕಷ್ಟೇ ಅಂತ ಒಂದು ಮಾತು ಮಾತಾಡೋದು ನಿಜ. 2 ಸಾರಿ ಪಕ್ಷೇತರ ಅಭ್ಯರ್ಥಿ ಗೆದ್ದು MLA ಆಗಿ ಸರ್ಕಾರ ರಚನೆ ಮಾಡುವಾಗ ಬಿಜೆಪಿಗೆ ಯಡಿಯೂರಪ್ಪನವರಿಗೆ ಬೇಸರದ ಬೆಂಬಲ ಕೊಟ್ಟಿದ್ದು. ಅದರ ಪ್ರಕಾರ ಚೇರ್ಮನ್ ಆಗಿದ್ರು, ಮಂತ್ರಿನೂ ಆಗಿದ್ರು. ಪಕ್ಕ ಮನೆ ಬಿಜೆಪಿಗೆ ಸೇರ್ಪಡೆ ಆದಮೇಲೆ ಬಿಜೆಪಿಯಿಂದ ಸೀಟು ಕೊಟ್ಟರು. ಕೊಟ್ಟ ಮೇಲೆ ಕಾರಣಾಂತರದಿಂದ ಸೋತಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಇವ್ರನ್ನ ಯಾರನ್ನು ಗುರುತಿಸ್ತೀರ, ಇವ್ರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡೋದಿಲ್ಲ.